ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಚಿಂತು ಸುಳ್ಯನಮ್ಮ. ನನ್ನ ಐರಾವತದ ಅವಸ್ಥೆ ನೋಡಿ ಮಾರ್ರೆ, ಫುಲ್ ಧೂಳಲ್ಲಿ ಮುಳುಗಿ ಹೋಗಿದೆ ಅಂತ. ನಾನು ಮೊನ್ನೆ ನನ್ನ ಊರು ಕಲ್ಮಕಾರಿಗೆಲ್ಲ ಹೋಗಿ ಬಂದದಲ್ಲ, ಅಲ್ಲಿ ಕೆಲವೊಂದೊಂದು ಕಡೆ ರೋಡು ರಿಪೇರಿ ಮತ್ತೆ ಕೆಲವೊಂದು ಒಳ ರೋಡಲ್ಲಿ ಫುಲ್ ಧೂಳಲ್ಲಿ ಮುಳುಗಿ ಹೋಗಿದೆ. ಹಾಗೆ ನನ್ನ ಐರಾವತವನ್ನು ನೋಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ. ಚಿಂತು ಇರ್ತಿದ್ರೆ ಹೇಗೆ ಆದ್ರೂ ಮಾಡಿ ಅವನನ್ನು ಪುಲಾಯಿಸಿ ಏನಾದ್ರೂ ಮಾಡಿ ಅವನ ಕೈಯಿಂದಲೇ ತೊಳಿಸ್ಲಿಕ್ಕೆ ಆಗ್ತಿತ್ತು. ಈಗ ಅವನು ಕೂಡ ಇಲ್ಲದೆ ನನ್ನ ಐರಾವತವನ್ನು ನೋಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ. ಯಜಮಾನರು ಗಾಡಿ ತೊಳಿಯುವಂತ ಮಿಷನ್ ತಂದಿಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಹೇಗೆ ತೊಳೆಯುದು ಅಂತ ನಂಗೆ ಗೊತ್ತಿಲ್ಲ. ಚಿಂತಿರ್ತಿದ್ರೆ ಹೇಗೆ ಆದ್ರೂ ಮಾಡಿ ಅವನನ್ನ ಮಂಗ ಮಾಡಿ ಏನಾದ್ರೂ ಮಾಡಿ ನನ್ನ ಐರಾವತವನ್ನು ತೊಳಿಸ್ಕೊಳ್ತಿದ್ದೆ. ಆದ್ರೆ ಈಗ ತೊಳೆಯುವಂತ ಸರದಿ ನನ್ನದಾಗಿದೆ. ಪಿಸ್ತುಲು ಗಿಸ್ತುಲು ಎಲ್ಲ ಕೂಡ ಉಂಟು, ಆದ್ರೆ ಹೇಗೆ ತೊಳಿದು ಅಂತ ಮಾತ್ರ ಗೊತ್ತಿಲ್ಲ. ಅದಕ್ಕೆ ನಾನು ಯೋಚನೆ ಮಾಡಿ ಒಂದು ಐಡಿಯಾ ಮಾಡಿದೆ. ಯಜಮಾನರು ಪೇಟೆಯಿಂದ ಬಂದ ಕೂಡಲೇ ಒಂದು ಡೈಲಾಗ್ ಬಿಟ್ಟೆ, ನೀವು ಗಾಡಿ ತೊಳೆಯುವಂತ ಮಿಷನ್ ತಂದಿದ್ದೀರಲ್ಲ, ಅಂತದೇ ಮಿಷನ್ ಅನ್ನು ಆಚೆ ಮನೆಯವರು ಕೂಡ ತಂದಿದ್ದಾರೆ. ಅವರು ಕೆಳಗೆ ಗಾಡಿ ತೊಳೆದುಕೊಂಡಿದ್ರು. ನಾನು ಕೂಡ ಅವರ ಇದರಲ್ಲಿ ಹೋಗಿ ದೊಡ್ಡ ಜನರಾಗಿ ತೊಳೆಯುವಂತ ಯೋಚನೆ ಮಾಡಿದೆ. ಆದ್ರೆ ನನಗೆ ಹೇಗೆ ತೊಳೆಯುದು ಅಂತ ಗೊತ್ತಿಲ್ಲಲ್ಲ. ಚಂದ ಮಾಡಿ ತೊಳಿತಿದ್ರೆ ನನ್ನ ಐರಾವತದಲ್ಲೇ ದೇವಸ್ಥಾನಕ್ಕೆ ಹೋಗ್ಬೋದಿತ್ತಲ್ಲ ಅಂತ ಒಂದು ಡೈಲಾಗ್ ಬಿಟ್ಟೆ. ನಾನು ಅಷ್ಟೇ ಮಾರ್ರೆ ಹೇಳಿದ್ದು. ನಾನು ಹಾಗೆ ಹೇಳಿಕೊಂಡು ಒಳಗೆ ಹೋಗಿ ಚಾ ಎಲ್ಲ ಇಟ್ಟು ಒಂದು ಗ್ಲಾಸ್ ಚಾ ಹಿಡ್ಕೊಂಡು ಬಂದು ಹೊರಗೆ ನೋಡ್ತೇನೆ, ಯಜಮಾನರು ನನ್ನ ಐರಾವತವನ್ನು ತೊಳಿಲಿಕ್ಕೆ ರೆಡಿ. ಆಚೆ ಮನೆಯವರನ್ನು ವಾರೆ ಕಣ್ಣಲ್ಲಿ ನೋಡಿಕೊಂಡು ಸೋಪ್ ಹಾಕುದೇನು, ಸರ್ಪ್ ಹಾಕುದೇನು, ಉಜ್ಜುದೇನು, ನಂಗಂತೂ ಇದನ್ನು ನೋಡಿ ಭಾರಿ ಖುಷಿ ಆಯ್ತು ಮಾರ್ರೆ. ಆದ್ರೆ ಇವತ್ತು ಒಂದು ವಿಷಯದಲ್ಲಿ ಮಾತ್ರ ನಂಗೆ ಭಾರಿ ಬೇಜಾರುಂಟು ಮಾರೆ. ಕೆಲವರೆಲ್ಲ ಕಮೆಂಟ್ ಹಾಕಿದಿರಿ, ನಿನ್ನ ಬಾಯಿಯ ಬೊಂಬಾಯಿಯ ಕ್ರಿಕೆಟ್ ಕಾಮೆಂಟ್ರಿ ಕೇಳಿದಾಗ ಆಗ್ತದೆ ಹಾಗೆ ಹೇಗೆ ಅಂತ ಹೇಳಿಕೊಂಡು. ಅದನ್ನು ಕೇಳಿದ ನಂತರ ಅಂತೂ ನಂಗೆ ಭಾರಿ ಬೇಜಾರದಲ್ಲಿ ನಾನು ಇವತ್ತು 4 ಹೊತ್ತು ಊಟನೇ ಮಾಡ್ಲಿಲ್ಲ, ಗೊತ್ತುಂಟಾ. ನನ್ನ ದೊಡ್ಡ ಮಗನಿಗೆ ಕಾಲ್ ಮಾಡಿ ಹೇಳಿದಾಳೆ, ನಾನು ಭಾರಿ ಬೇಜಾರದಲ್ಲಿ ಇದ್ದೇನೆ ಇವತ್ತು. ಕೆಲವರಲ್ಲಿ ಈ ತರ ಕಮೆಂಟ್ ಹಾಕಿದಾರಲ್ಲ, ಆದ ಕಾರಣನೇ ಏನೋ ಗೊತ್ತಿಲ್ಲ, ನಂಗೆ ಇವತ್ತು ನಾಲಿಗೆನೆ ಮಗ್ಚುದಿಲ್ಲ, ಸರಿಯಾಗಿ ಮಾತಾಡ್ಲಿಕ್ಕೂ ಆಗುದಿಲ್ಲ, ನನ್ನ ನಾಲಿಗೆ ದಪ್ಪ ದಪ್ಪ ಆಗಿಕೊಂಡು ಬರ್ತಾ ಉಂಟು ಅಂತ ಹೇಳಿದೆ. ಆಗ ಅವನು ಏನ್ ಹೇಳ್ಬೇಕು ಮಾರೆ, ನನ್ನನ್ನು ಸಮಾಧಾನ ಮಾಡ್ಬೇಕಲ್ಲ. ಅದು ಬಿಟ್ಟು ಅವನು ಏನ್ ಹೇಳಿದ ಗೊತ್ತಾ, ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ನನಗೆ ಕೂಡ ಹಾಗೆ ಅನ್ನಿಸಿದೆ. ಅವ್ರು ಹೇಳಿ ನಿನ್ನ ನಾಲಿಗೆ ದಪ್ಪ ದಪ್ಪ ಆಗಿಕೊಂಡು ಬರುವುದಲ್ಲ, ಮೊದಲು ನೀನು ದನ ತಿಂದಾಗಿ ತಿಂತೀಯಲ್ಲ ಅದನ್ನು ಬಿಡು, ಅದರಲ್ಲೂ ಸರಿ ಆಗ್ಲಿಲ್ಲ ಅಂತೇಳಿ. ಆದ್ರೆ ಒಂದು ಕಲ್ಲು ತೆಕೊಂಡು ನಾಲಿಗೆಯನ್ನು ಚಂದ ಒರಸು, ಆಗ ನಿನ್ನ ದಪ್ಪ ಇದ್ದ ನಾಲಿಗೆ ತೆಳ್ಳಗಾಗ್ಬೋದು ಅಂತ ಹೇಳಿದ. ಅಲ್ಲ ಮಾರ್ರೆ, ಕಲ್ಲು ತೆಕೊಂಡು ನಾಲಿಗೆಯನ್ನು ಒರೆಸಿ ತೆಳ್ಳಗಾಗುಲಿಕ್ಕೆ ಅದು ಎಂತ ಮೊದಲಿನವರ ಲಂಗೋಟಿಯ? ಇವರ ಮಾತನ್ನೆಲ್ಲ ಕೇಳಿಕೊಂಡಿದ್ರೆ ಆಗುದಿಲ್ಲ. ನಾನು ಹೇಗೂ ದೇವಸ್ಥಾನಕ್ಕೆ ಹೋಗ್ತೇನಲ್ಲ, ಆಗ ಹೋಗಿ ನನ್ನ ನಾಲಿಗೆ ಒಂದು ತಾಯತನ್ನೇ ಕಟ್ಟಿಕೊಂಡು ಬರುವಂತ ಯೋಚನೆ ಮಾಡಿದ್ದೇನೆ. ನಾನು ಹೀಗೆ ಯೋಚನೆ ಮಾಡಿಕೊಂಡಿರುವಷ್ಟರಲ್ಲಿ ಯಜಮಾನರು ಸ್ಕೂಟಿ ಎಲ್ಲ ತೊಳೆದು ಸ್ನಾನ ಎಲ್ಲ ಮಾಡಿ ದೇವಸ್ಥಾನಕ್ಕೆ ರೆಡಿ. ಇನ್ನು ನಾನೇನು ಮಾಡು ಅಂತ ಹೇಳ್ಕೊಂಡು ನಾನು ಕೂಡ ಸ್ನಾನ ಮಾಡಿ ಬಂದು ಕೆಳಗೆ ನಿಂತೊಂದು 2 ಡೈಲಾಗ್ ಹೊಡೆದೆ. ಡೈಲಾಗ್ ಏನಿಲ್ಲ, ನಿಮ್ಮ ಬೈಕ್ ಅಷ್ಟು ಚಂದ ಇಷ್ಟು ಚಂದ, ನಿಮ್ಮ ಬೈಕಲ್ಲಿ ಹೋದ್ರೆ ಹಾಗೆ ಹೋಗ್ಬೋದಲ್ಲ ಹೀಗೆ ಹೋಗ್ಬೋದಲ್ಲ, ನನ್ನ ಈ ಸ್ಕೂಟಿ ನೋಡಿ ಬಾರಿ ಗುಜಿರಿ, ಈ ಗುಜಿರಿ ಸ್ಕೂಟಿಯಲ್ಲಿ ಹೋದ್ರೆ ಯಾವಾಗ ತಲುಪುದು ಅಂತ ಹೇಳ್ಕೊಂಡು ಈ ತರ ಎಲ್ಲ 2 ಡೈಲಾಗ್ ಹೊಡೆದೆ. 2 ಡೈಲಾಗ್ ಹೊಡೆದಷ್ಟೇ ಜನ ನೋಡಿ ರೆಡಿಯಾಗಿ ಬೈಕ್ ಹತ್ತಿದೆ. ಹೇಗೆ ನನ್ನ ಐಡಿಯಾ? ನನ್ನ ಸ್ಕೂಟಿನೂ ಕ್ಲೀನ್ ಆಯ್ತು, ಪೆಟ್ರೋಲ್ ಕೂಡ ಉಳಿಯಿತು. ಐಡಿ ಸೂಪರ್ ಅಲ್ಲ. ನಾನಂತೂ ನನ್ನ ಐಡಿಯಾ ಪಾಸ್ ಆಯ್ತು ಅಂತ ಹೇಳ್ಕೊಂಡು ಭಾರಿ ಖುಷಿಯಲ್ಲಿ ಬೈಕ್ ಹತ್ತಿ ಹಿಂದೆ ಕೂತ ನಂತರನೇ ಗೊತ್ತಾದ್ದು ಮಾರ್ರೆ ನಂಗೆ, ನನ್ನ ಐಡಿಯಾಕ್ಕಿಂತಲೂ ಡಬಲ್ ಪ್ಲಾನಿಂಗ್ ಅಲ್ಲಿ ಈ ಜನ ಹೊರಟಿದೆ ಅಂತ ಹೇಳ್ಕೊಂಡು. ಯಾಕೆ ಅಂತ ಹೇಳಿದ್ರೆ, ಕೆಲವು ವಿಡಿಯೋದಲ್ಲೆಲ್ಲ ನೋಡ್ತಿರಲ್ಲ, ಈ ದೊಡ್ಡ ರೋಟಿ ರುಮಾಲ್ ರೋಟಿಯನ್ನು ಯಾವ ರೀತಿ ಹಾರಿಸ್ತಾರೆ, ಸೇಮ್ ಅದೇ ರೀತಿ ನಾನು ಕೂಡ ಈ ಸೀಟಿಂದ ಹಾರಿಕೊಂಡಿದ್ದೆ. ಆಗ್ಲೇ ನಂಗೆ ಗೊತ್ತಾದ್ದು ಪಕ್ಕ ಪ್ಲಾನಿಂಗ್ ಅಲ್ಲೇ ಹೊರಟಿದೆ ಈ ಜನ ಅಂತ. ಅಂತೂ ಪೆಟ್ರೋಲ್ ಪಂಪ್ ಅಲ್ಲಿ ಟೈರ್ ಗಾಳಿ ಹಾಕ್ಲಿಕ್ಕೆ ಅಂತೇಳಿ ಗಾಡಿ ನಿಲ್ಲಿಸಿದ್ರು. ಆಗ ನಾನು ನನ್ನ ದೊಡ್ಡ ಮಗನಿಗೆ ಕಾಲ್ ಮಾಡಿ ಹೇಳಿದೆ, ಮಗನ ವಿಷಯ ಹೀಗೆ ಉಂಟು, ರುಮಾಲ್ ರೋಟಿ ತರ ನನ್ನನ್ನು ಹಾರಿಸಿಕೊಂಡು ಬರ್ತಿದ್ದಾರೆ, ಸಂಜೆ 5 ಗಂಟೆಯೊಳಗೆ ನಾನೇನಾದ್ರೂ ನಿಂಗೆ ಕಾಲ್ ಮಾಡ್ಲಿಲ್ಲ ಅಂತೇಳಿ ಆದ್ರೆ ಬಸ್ ಹತ್ತಿ ಊರಿನ ಕಡೆ ಬಂದು ಬಿಡು ಅಂತ ಹೇಳಿದೆ. ಟಯರಿಗೆ ಗಾಳಿ ಎಲ್ಲ ಹಾಕಿ ವಾಪಸ್ ಹೊರಟ್ರು. ನಾನು ಇದ್ದ ಬದ್ದ ದೇವರಿಗೆಲ್ಲ ಕೈ ಮುದ್ದುಕೊಂಡು ಬೈಕ್ ಹತ್ತಿ ಕೂತೆ. ದೇವಸ್ಥಾನ ಹತ್ತಿರ ತಲುಪುವಷ್ಟರಲ್ಲಿ ನಾನು ಮೊದಲಿನ ಬಾಲಮಂಗಳದಲ್ಲಿ ಬರುವ ಡಿಂಗನಾಗೆ ಆಗಿದ್ದೆ. ಅಂತೂ ಇಂತೂ ಹೇಗಾದ್ರೂ ಬಂದು ದೇವಸ್ಥಾನ ತಲುಪಿದೆವು. ಈಗ ತಮಾಷೆಯನ್ನು ಒಂದು ಬದಿಗಿಟ್ಟು ಸ್ವಲ್ಪ ಸೀರಿಯಸ್ ವಿಷಯವನ್ನು ಮಾತಾಡುವ. ಇದೊಂದು ದೊಡ್ಡ ಹಳ್ಳಿಯಲ್ಲಿರುವ ಪುಟ್ಟದಾದ ದೇವಸ್ಥಾನ. ನಾನು ಚಿಕ್ಕದಿಂದಲೇ ಕೇಳಿಕೊಂಡು ಬಂದೇನೆ, ಇದೊಂದು ದೇವಿ ದರ್ಶನ ಬರುವಂತ ದೇವಸ್ಥಾನ ಅಲ್ಲ, ಇದೊಂದು ಗುಡಿ ಅಂತಲೇ ಹೇಳ್ಬೋದು. ನಾನು ಬಂದದ್ದು ಇದು ಮೊದಲನೇ ಬಾರಿಗೆ. ಈ ದೇವಸ್ಥಾನವನ್ನು ನೋಡುವಾಗ್ಲೇ ಗೊತ್ತಾಗ್ತದೆ ಇದಕ್ಕೆ ಅಷ್ಟೇನು ಇನ್ಕಮ್ ಇಲ್ಲ ಅಂತ ಹೇಳಿಕೊಂಡು. ಆದ್ರೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಶುದ್ಧ ಮನಸ್ಸಿನಿಂದ ಈ ದೇವಸ್ಥಾನವನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಅದು ಅಲ್ಲದೆ ಇನ್ಕಮ್ ಏನು ಇಲ್ಲದಿದ್ರು ಕೂಡ ಇಲ್ಲಿ ಬರುವ ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಉಂಟು. ಈ ದೇವಸ್ಥಾನದಲ್ಲಿ ಅಷ್ಟೇನು ಇನ್ಕಮ್ ಇಲ್ಲದಿದ್ರು ಕೂಡ ಮಧ್ಯಾಹ್ನದ ಅನ್ನದಾನದ ವ್ಯವಸ್ಥೆಯನ್ನು ನೋಡಿದ ನಂತರ ನನಗೊಂದು ಕ್ವಶನ್ ಮಾರ್ಕ್ ಬಂದಿದೆ. ಏನು ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಕೂಡ ಒಂದು ದೇವಸ್ಥಾನ ಉಂಟು, ಹೆಸರಾಂತ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಎಷ್ಟೋ ಭಕ್ತಾದಿಗಳಿಂದ ದೇಣಿಗೆ ಬರ್ತದೆ, ಹಸಿರು ಕಾಣಿಕೆ ಬರ್ತದೆ, ಎಲ್ಲ ಬರ್ತದೆ. ಆದ್ರೂ ಕೂಡ ಅಲ್ಲಿಗೆ ಹೋದ ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕೆ? ನಮ್ಮಂತವರನ್ನು ಬಿಟ್ಟಾಕಿ ನಮಗೆಲ್ಲಾದ್ರೂ ಹೊರಗೆ ಹೋಗಿ ಊಟ ಮಾಡಬಹುದು. ಆದ್ರೆ ಕೆಲವು ಸ್ಕೂಲ್ ಮಕ್ಕಳು ಏನೋ ಒಂದು ಕಾರಣದಿಂದ ಮಧ್ಯಾಹ್ನ 1 ಹೊತ್ತಿನ ಊಟಕ್ಕೋಸ್ಕರ ಬಂದು ಕ್ಯೂ ನಿಲ್ತಾರೆ.
ಕ್ಯೂ ನಿತ್ತ ಮಕ್ಕಳನ್ನು ಕೂಡ ನಿಮಗೆ ಊಟ ಇಲ್ಲ ಅಂತ ಹೇಳ್ಕೊಂಡು ಕ್ಯೂ ಇಂದಲೇ ಓಡಿಸ್ತಾರೆ. ಇದು ನಮ್ಮ ಸುಳ್ಯದ ಪ್ರತಿಯೊಂದು ಜನರಿಗೂ ಕೂಡ ಗೊತ್ತಿರುವ ವಿಷಯನೇ, ಆದ್ರೂ ಕೂಡ ಯಾರು ಮಾತಾಡ್ತಿಲ್ಲ. ಇಂಥ ದೊಡ್ಡ ಹಳ್ಳಿಯಲ್ಲಿ ಇಷ್ಟು ಚಿಕ್ಕ ದೇವಸ್ಥಾನದಲ್ಲಿ ಏನು ಇನ್ಕಮ್ ಇಲ್ಲದೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಷ್ಟು ಚಂದ ನಡೀತಾ ಉಂಟಂತೆ. ಆದ್ರೆ ನಮ್ಮ ಅಷ್ಟೊಂದು ದೊಡ್ಡ ಹೆಸರಾಂತ ದೇವಸ್ಥಾನದಲ್ಲಿ ಅಷ್ಟೊಂದು ಇನ್ಕಮ್ ಇದ್ದು ಕೂಡ ಯಾಕೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ? ಸುಳ್ಯದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತುಂಟು, ನಮ್ಮ ದೇವಸ್ಥಾನಕ್ಕೆ ದೇಣಿಗೆ ರೂಪದಲ್ಲಿ ಬರುವ ಧನ ಸಹಾಯ ದೇವರ ಪಾಲಾಗುದು ಬಿಟ್ಟು ಕೆಲವು ದೆವ್ವಗಳ ಪಾಲಾಗ್ತಾ ಉಂಟು ಅಂತ ಹೇಳಿಕೊಂಡು ಪ್ರತಿಯೊಬ್ರು ಧೈರ್ಯ ಮಾಡಿ ಮಾತಾಡಿದ್ರೆ ಇಲ್ಲಿರುವ ಸಮಸ್ಯೆನೂ ಸರಿಯಾಗ್ಬೋದು ಮತ್ತು ನಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ಬೋದು ಅಂತ ಹೇಳುವಂತ ಒಂದು ಚಿಕ್ಕ ನಂಬಿಕೆ ಅಷ್ಟೇ. ಈಗ ನಮ್ಮೂರಿನ ದೇವಸ್ಥಾನದ ಸಮಸ್ಯೆಯನ್ನು ಸ್ವಲ್ಪ ಬದಿಗಿಟ್ಟು ಈಗ ನಮ್ಮ ವಿಷಯಕ್ಕೆ ಬರುವಲ್ಲ. ಆ ಪುಟ್ಟ ದೇವಸ್ಥಾನದಲ್ಲಿ ಚಂದ ಮಾಡಿ ಊಟ ಮಾಡಿ ನಾವು ಮನೆ ಕಡೆ ಹೊರಟೆವು. ಬರುವಾಗ ಸಿಗುವ ರೋಡ್ ಯಾವ್ದು ಗೊತ್ತುಂಟ? ಸಿಂಗಲ್ ರೋಡ್ ಅಂದ್ರೆ ಮೊದಲಿನವರು ಕಟ್ಟುತ್ತಿದ್ದ ಲಂಗೋಟಿ ಎಷ್ಟಾಗಲ್ಲ ಉಂಟು. ಎದುರು ಬದುರಾಗಿ 2 ಸೈಕಲ್ ಬಂದರೂ ಕೂಡ ಸೈಡ್ ಬಿಟ್ಟು ಕೊಡ್ಲಿಕ್ಕೆ ಜಾಗ ಇಲ್ಲ ಅಂತ ರೋಡನ್ನು ಇಷ್ಟು ದೊಡ್ಡ JCB ತಂದಿಟ್ಟುಕೊಂಡು ಕೊರಿತಾರೆ. ಅಲ್ಲ, ಇಷ್ಟು ಚಿಕ್ಕ ರೋಡನ್ನು ಈ ತರ ಕೊರೆದ್ರೆ ಮಳೆಗಾಲದಲ್ಲಿ ಗಾಡಿಗಳು ಸೈಡ್ ಬಿಟ್ಟು ಕೊಡುವಾಗ ಗಾಡಿಗಳ ಗತಿ ಏನು ಅಂತ. ಹೇಗೆ ಬೇಕಾದ್ರೆ ಇರ್ಲಿ, ನಮಗೆ ಯಾಕೆ ಬೇಕಲ್ಲ ಅಂತೇಳಿ ಸೀದಾ ಮನೆ ಕಡೆ ಬಂದೆವು. ಹಾಗೆ ಸ್ವಲ್ಪ ಮುಂದೆ ಬರುವಾಗ ನನ್ನ ಕಣ್ಣಿಗೆ ಕಂಡದ್ದು ಹಳೆಯ ನೆನಪುಗಳನ್ನು ತರುವಂತಹ ಚಂದವಾದ ಬುಟ್ಟಿಗಳನ್ನು ನೋಡಿದ ಕೂಡ ನಂಗೆ ಬಾರಿ ಖುಷಿ ಆಯ್ತು ಮಾರ್ರೆ. ಯಜಮಾನ್ರೊಟ್ಟಿಗೆ ಹೇಳಿದೆ, ಬೈಕ್ ನಿಲ್ಲಿಸ್ತೀರಾ ಅಲ್ಲ ಬೆನ್ನಿಗೆ ಗುದ್ದಬೇಕಂತ ಹೇಳಿಕೊಂಡು ರಾಪ ಬೈಕ್ ನಿಲ್ಲಿಸಿದ್ರು. ಬೈಕ್ ನಿಲ್ಲಿಸಿದ ಕೂಡ ನಾನು ರಾಪ ಕೆಳಗೆ ಇಳಿದು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಅಲ್ಲಿದ್ದ ಅಜ್ಜ ಬಂದು ಸಿಕ್ಕಿದ ಬುಟ್ಟಿಗಳನ್ನೆಲ್ಲ ಎತ್ತಿ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೋಳಿ ಸಮೇತ ಬುಟ್ಟಿಯನ್ನು ಕೂಡ ಕೊಡ್ತಾ ಇದ್ದಾರೆ ಕಾಣ್ತದೆ. ಯಾಕೆಂತಂದ್ರೆ ರೇಟ್ ತಲೆನ ಮೇಲೆ ಹೇಳ್ತಿದ್ದಾರೆ. ನನ್ನ ಹತ್ರ ಹೇಳಿದ್ರು, ಅಮ್ಮ ಒಂದು ಬುಟ್ಟಿ ತಕೊಳ್ಳಿ ಅಂತ. ನಾನು ಹೇಳಿದೆ, ಅಣ್ಣ ನಮ್ಮ ಮನೆಯಲ್ಲಿರುವ ಹೂಂಜವನ್ನು ರೆಕ್ಕೆ ಮುರಿದು ಮೂಲೆಯಲ್ಲಿ ಕೂರಿಸಿ ಆಗಿದೆ, ಇನ್ನದು ಹಾರಿಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಕೊಂಡು ಹಾಗೆ ಬುಟ್ಟಿಯನ್ನೆಲ್ಲ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಕಷ್ಟ ಸುಖ ಎಲ್ಲ ಮಾತಾಡಿ ಸೀದಾ ಮನೆ ಕಡೆ ಬಂದೆವು. ಮನೆಗೆ ಬಂದು ಒಂದು ಬಕೆಟ್ ತೆಕೊಂಡು ಕೆಳಗೆ ಹೋಗಿ ಬಕೆಟ್ಗೆ ನೀರೆಲ್ಲ ಫುಲ್ ಮಾಡಿಕೊಂಡು ಬಕೆಟ್ ಹಿಡ್ಕೊಂಡು ನಾನು ರೋಡಲ್ಲಿ ಹೋಗ್ತಾ ಇದ್ದೇನೆ. ನಾವಿಟ್ಟ ಕ್ಯಾನ್ ಕಾಣ್ತಾನೆ ಇಲ್ಲ. ನಾನು ಬಕೆಟ್ ಹಿಡ್ಕೊಂಡು ರೋಡಲ್ಲಿ ಹೋಗುದನ್ನು ನೋಡಿದ ಕೂಡಲೇ ಒಂದು ನಾಯಿ ನೋಡಿ ಅದರ ಮರಿಗಳನ್ನು ನೇತಾಡಿಸಿಕೊಂಡು ಓಡಿಕೊಂಡೇ ಬರ್ತುಂಟು ಪಾಪ ಕುಡಿಲಿಕ್ಕಾಗಿ. ನಾವು ನಾಯಿಗಳಿಗೆ ನೀರಿಡುವ ಕ್ಯಾನ್ ನ ಅವಸ್ಥೆ ನೋಡಿ ಮಾರ್ರೆ. ಯಾರೋ ಮಂಡೆ ಶುದ್ಧ ಇಲ್ಲದವರು ಯಾವುದೋ ಗಾಡಿಯನ್ನು ಹತ್ತಿಸಿ ಚಪ್ಪಟೆ ಮಾಡಿ ಹಾಕಿದ್ದಾರೆ. ಈ ಕ್ಯಾನಿಗೆ ಹೇಗೆ ಮೆಟ್ಟುತ್ತಿದ್ದಾನೆ ಹಾಗೆ ಅವರ ಮಂಡೆ ಕೂಡ ಮೆಟ್ಟಬೇಕು ಅಂತ ಆಗ್ತದೆ. ಆದ್ರೆ ಏನ್ ಮಾಡುದು, ಯಾರು ಅಂತ ಗೊತ್ತಿಲ್ಲಲ್ಲ. ಇಲ್ಲಿ ನೋಡಿ, ನಮ್ಮ ಕ್ಯಾನ್ ಎಲ್ಲಿ ಉಂಟು, ರೋಡ್ ಎಲ್ಲಿ ಉಂಟು ನೋಡಿ. ರೋಡ್ ಅಷ್ಟು ದೂರದಲ್ಲಿ ಉಂಟು. ಈ ಮೂಲೆಯಲ್ಲೇ ಕ್ಯಾನ್ ಅನ್ನು ಇಟ್ಟಿದ್ದೇವೆ. ಈ ಮೂಲೆಗೆ ತಂದು ಗಾಡಿ ಹತ್ತಿಸಿ ಚಪ್ಪಟೆ ಮಾಡಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮಂಡೆ ಶುದ್ಧ ಉಂಟು ಅಂತ ಹೇಳ್ಬೋದಾ ಯಾರಾದ್ರೂ? ದಿನಕ್ಕೆ 1 ಕ್ಯಾನ್ ನೀರು ಖಾಲಿ ಆಗ್ತದೆ. ಅಷ್ಟು ನಾಯಿಗಳು ಬಂದು ನೀರು ಕುಡಿದು ಹೋಗ್ತವೆ ಗೊತ್ತುಂಟಾ. ಈ ನಾಯಿ ನೋಡಿ, ನಾನು ಬರುವಾಗ್ಲೇ ನಾಲಿಗೆಲ್ಲ ಹೊರಗೆ ಹಾಕಿಕೊಂಡು ಕಾದು ಕೂದುಕೊಂಡು ಉಂಟು ನೀರು ಕುಡಿಲಿಕ್ಕೋಸ್ಕರ. ಅದಕ್ಕೆ ಪಾಪ ಎಷ್ಟು ಕುಡಿಲಿಕ್ಕಾಗಿದೆ ಯಾರಿಗೆ ಗೊತ್ತು. ಇದೇ ತರ ಎಷ್ಟೋ ನಾಯಿಗಳು ಬಂದು ನೀರು ಕುಡಿದು ಹೋಗ್ತದೆ. ಈ ಕ್ಯಾನ್ ಅನ್ನು ಒಂದು 4-5 ಸಲ ಆಯ್ತು ಯಾರೋ ಹೆಕ್ಕಿ ಬಿಸಾಕುದು. ಆದ್ರೂ ಕೂಡ ನಾನು ಅದನ್ನು ವಾಪಸ್ ಹೆಕ್ಕಿ ತಂದು ನೀರು ಹಾಕ್ತಾನೆ ಇದ್ದೇನೆ. ನಿಮಗೆ ಆದ್ರೆ ನೀವು ಕೂಡ ಇಂಥದೇ ಕೆಲಸ ಮಾಡಿ. ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಮುಚ್ಚಿಕೊಂಡು ಹೋಗ್ತಾ ಇರಿ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೊಂಡಿದ್ದೇನೆ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.